ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಸೊ ಇದೀಗ ತಾನೇ ಅಂತಂದ್ರೆ 31 ಅಕ್ಟೋಬರ್ 2025ಕ್ಕೆ ಮತ್ತೊಂದು ಕೆಇ ದಿಂದ ಹೊಸ ನೇಮಕಾತಿ ಅಧಿಸೂಚನೆ ಈಗಾಗಲೇ ಬಿಡಲಾಗಿದೆ. ಸೊ ಈ ಒಂದು ಹೊಸ ಅಧಿಸೂಚನೆಯಲ್ಲಿ ಯಾವೆಲ್ಲ ಪೋಸ್ಟ್ ಗಳಿದಾವು, ಯಾವೆಲ್ಲ ಪೋಸ್ಟ್ ಗಳಿಗೆ ಏನೆಲ್ಲ ವಿದ್ಯಾರ್ಥಿ ಬೇಕಾಗುತ್ತೆ, ಅದ್ರ ಬಗ್ಗೆ ಡಿಟೇಲ್ ಆಗಿ ಚರ್ಚೆಯನ್ನ ಮಾಡೋಣ. ಅದರ ಜೊತೆಗೆ ಈ ಒಂದು ಕೆಇ ದಿಂದ ಬಂದಿರುವಂತಹ ಏನ್ ಹುದ್ದೆಗಳಿದಾವೆ ಅದರಲ್ಲಿ FDA, SDA, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ, ಈ ರೀತಿ ಬಹಳಷ್ಟು ಹುದ್ದೆಗಳು ಇದರಲ್ಲಿ ಕೂಡ ಕಾಲ್ಫರ್ಮ್ ಆಗಿವೆ. ಇದು ಇವತ್ತ ಆಗೈತಿ 31 ಅಕ್ಟೋಬರ್ 2025ಕ್ಕೆ. ಸೊ ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವುದು 1 ನವೆಂಬರ್ 2025ರಿಂದ 14 ನವೆಂಬರ್ 2025ರವರೆಗೆ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. PUC ಆಗಿರುವಂತವ್ರು, ಡಿಗ್ರಿ ಆಗಿರುವಂತವ್ರು, ಆಮೇಲೆ MA ಅಂದ್ರೆ ಮಾಸ್ಟರ್ ಡಿಗ್ರಿ ಆಗಿರುವಂತವ್ರು ಎಲ್ಲರೂ ಕೂಡ ಈ ಒಂದು ಬೇರೆ ಬೇರೆ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಡಿಟೇಲ್ ಆಗಿ ಚರ್ಚೆಯನ್ನ ಮಾಡೋಣ ಇದ್ರ ಬಗ್ಗೆ. ಏಜ್ ಇರ್ತಕ್ಕಂಥದ್ದು ನಿಮ್ದು 18ರಿಂದ 38ರವರೆಗೆ ಇರುವಂತಹ ಎಲ್ಲ ಸಾಮಾನ್ಯ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ಸ್ ಗಳನ್ನ ಸಲ್ಲಿಸಬಹುದು. ಓಕೆ, ಡಿಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಏನೆಲ್ಲ ಈ ಕೆಇ ದಲ್ಲಿ ಹೊಸದಾಗಿ ಅಧಿಸೂಚನೆ ಆಗೈತಿ ಅಂತೇಳಿ. ಅದಕ್ಕಿಂತ ಮುಂಚೆ ಕೆಇ ದಿಂದ ಯಾರೆಲ್ಲ ಸ್ಟಡಿಯನ್ನ ಮಾಡಾಕತ್ತೀರಿ ಅವ್ರಿಗೆ ನಮ್ಮಲ್ಲಿ ಒಂದು ರೆಕಾರ್ಡೆಡ್ ಕೋರ್ಸ್ ಕನ್ನಡದಲ್ಲಿ ಅವೈಲೇಬಲ್ ಇದೆ. ಸೊ ಇದರಲ್ಲಿ ನಿಮಗೆ ಮುಖ್ಯವಾಗಿ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾ ಇದಾವು, ವಿಡಿಯೋಸ್ ಗಳು, ಆಮೇಲೆ PDF ನೋಟ್ಸ್ ಗಳು ಈ ಒಂದು ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಇದರಲ್ಲಿ ನಿಮ್ಗ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಸೈನ್ಸ್, ಪಾಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, 1 ವರ್ಷದ ಕರೆಂಟ್ ಅಫೇರ್ಸ್ PDF ನೋಟ್ಸ್, ಸ್ಟ್ಯಾಟಿಕ್ GK PDF ನೋಟ್ಸ್, ಇದೆಲ್ಲವೂ ಕೂಡ ನಿಮ್ಗೆ ಕನ್ನಡ ಭಾಷೆಯಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಈ ಕೋರ್ಸ್ ಅನ್ನ ತೆಗೆದುಕೊಂಡಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಕ್ಲಾಸಸ್ ಗಳು ಫ್ರೀ ಆಗಿ ಸಿಗ್ತಾ ಇದಾವು. ಆಮೇಲೆ ಕನ್ನಡ ಗ್ರಾಮರ್ ಸ್ಟ್ಯಾಂಡರ್ಡ್ ಆಗಿರುವಂತಹ ನಾವು ತಯಾರಿಸಿರುವಂತಹ ಒಂದು PDF ನೋಟ್ಸ್ ನಿಮ್ಗೆ ಇದರಲ್ಲಿ ಈ ಒಂದು ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಈ ಒಂದು ಪ್ಯಾಕೇಜ್ ಇರುವಂತದ್ದು ಆಫರ್ ಫೀಸ್ ದಲ್ಲಿ ಕೊಡಾಕತ್ತೇವಿ ನಾವು ನಿಮ್ಗೆ 999 rupees ಅಲ್ಲಿ ಈ ಪ್ಯಾಕೇಜ್ ಅನ್ನ ನೀವು ತೆಗೆದುಕೊಳ್ಳಬಹುದು. ರೆಕಾರ್ಡೆಡ್ ಕ್ಲಾಸಸ್ ಗಳು ಇರುವುದರಿಂದ ನಿಮ್ಗೆ ನೀವು ಯಾವಾಗ ಬೇಕಾದವಾಗ ಈ ಕ್ಲಾಸಸ್ ಗಳನ್ನ ನೋಡಬಹುದಾಗಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಗೆ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ, ಆಮೇಲೆ ಬೇಗನೆ ನಿಮ್ಮ ತಯಾರಿನ ಒಳ್ಳೆ ರೀತಿಯಿಂದ ನಡೆಸ್ರಿ. ಇದು ಎಷ್ಟು ಕ್ಲಾಸಸ್ ಗಳನ್ನ ನೀವು ಮಾಡಿದ್ರಿ ಅಂತಂದ್ರ 80% ನೀವು ಎಲ್ಲಾನು ಕವರ್ ಮಾಡಿದಂಗ ಆಗುತ್ತೆ. ಆಮೇಲೆ ಇನ್ನುಳಿದಿರ್ತಕ್ಕಂತಹ ಕನ್ನಡ ನಿಮ್ಗೆ ಸಿಲೆಬಸ್ ಕೂಡ ಇರ್ತೈತಿ, ಕನ್ನಡ ಗ್ರಾಮರ್ ಅದನ್ನ PDF ಕೊಡ್ತಾ ಇದೀವಿ. ಅಷ್ಟು PDF ಓದ್ಕೊಂಡ್ರೆ ಕನ್ನಡ ಕೂಡ ಕ್ಲಿಯರ್ ಆಗುತ್ತೆ. ಇಂಗ್ಲಿಷ್ ಒಂದು ಮಾಡ್ಬೇಕಾಗತ್ತೆ, ಇಂಗ್ಲಿಷ್ ಒಂದು ಬೇರೆ ನೀವು ಮಾಡ್ಬೇಕು. ಅದ್ರ ಜೊತೆಗೆ ಕಂಪ್ಯೂಟರ್ ಕೂಡ ಇರ್ತೈತಿ, ಕಂಪ್ಯೂಟರ್ ಕ್ಲಾಸಸ್ ಗಳು ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇದಾವೆ ಫ್ರೀ ಆಗಿ. ಓಕೆ, ಇಂಗ್ಲಿಷ್ ಅಷ್ಟೇ ನಿಮ್ಗೆ ಬೇರೆದಾಗಿ ಏನಾದರೂ ಸಬ್ಸ್ಟಿಟ್ಯೂಟ್ ಆಗಿ ನೀವು ಬೇರೆ ಕ್ಲಾಸಸ್ ಗಳನ್ನ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಸಾಧ್ಯ ಆದ್ರೆ ಅವು ಕ್ಲಾಸಸ್ ಗಳನ್ನು ಕೂಡ ನಾವು ಮಾಡಿ ನಿಮ್ಗೆ ಪ್ರೊವೈಡ್ ಮಾಡ್ತೇವೆ. ಓಕೆ, ಸೊ ಬೇಗನೆ ಇರುವಂತಹ ಈ ಒಂದು ಬ್ಯಾಚ್ ಅನ್ನ ತೆಗೆದುಕೊಂಡು ನೀವು ನಿಮ್ಮ ತಯಾರಿಯನ್ನ ಒಳ್ಳೆ ರೀತಿಯಿಂದ ಕೆಇ ದಿಂದ ನಡೆಸಬಹುದು. ಓಕೆ, ಕೆಇ ಎಕ್ಸಾಮ್ಸ್ ಗಳಿಗೆ. ಓಕೆ, ಸೊ ಈಗ ಎರಡನೇ ಅಧಿಸೂಚನೆ ಆಗಿರುವಂತದ್ದು. ಓಕೆ, ಒಂದನೇದ್ದು ಕೆಇ ದಿಂದ ಈಗ ಆಲ್ರೆಡಿ ಒಂದು ಅಧಿಸೂಚನೆ ಆಗಿದೆ, ಒಂದು ನೇಮಕಾತಿ ಪ್ರಕ್ರಿಯೆ ಅಂದ್ರೆ ಅಪ್ಲಿಕೇಶನ್ಸ್ ನಡೆದಿವೆ. ಆಮೇಲೆ ಈಗ ಮತ್ತೊಂದು ಹೊಸದಾಗಿ ಬಂದಿರುವಂತದ್ದು, ಅದ್ರ ಬಗ್ಗೆ ನಾನು ನಿಮ್ಗೆ ಡಿಟೇಲ್ ಆಗಿ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಇದು 31 ಅಕ್ಟೋಬರ್ಗೆ ಬಂದಿರುವಂತಹ ಅಧಿಸೂಚನೆ ಆಗಿದೆ. ಅಪ್ಲಿಕೇಶನ್ ನೋಡ್ರಿ, ಓನ್ಲಿ 14 ದಿನ ಮಾತ್ರ ಕೊಟ್ಟಾರ ನಿಮ್ಗ, 1 ನವೆಂಬರ್ ದಿಂದ 14 ನವೆಂಬರ್ ವರೆಗೆ ಬೇಗನೆ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಓಕೆ ರೈಟ್. ಸೊ ಈಗ ನಾವು ಆ ಒಂದು ಅಪ್ಲಿಕೇಶನ್ ಅನ್ನ ನೋಡೋಣ, ಅಂದ್ರೆ ಅಧಿಸೂಚನೆಯನ್ನ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಅಧಿಸೂಚನೆ 31 ಅಕ್ಟೋಬರ್ 2025ಕ್ಕೆ ಬಂದಿರುವಂತಹ ಒಂದು ಅಧಿಸೂಚನೆ ಇದೆ. ಇದ್ರ ಬಗ್ಗೆ ಡಿಟೇಲ್ ಆಗಿ ಒಂದೊಂದು ಏನೆಲ್ಲ ಇದೆ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡ್ರಿ, ಇದರಲ್ಲಿ 7 ತರಹದ ಹುದ್ದೆಗಳು ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವು. ಸೊ 7 ತರದ ಹುದ್ದೆಗಳು ಯಾವ್ಯಾವ್ದು? ಒಂದನೇದ್ದು ವ್ಯವಸ್ಥಾಪಕರು ಅಂತ ಇದೆ, ಗ್ರೂಪ್ ಎ ಬರ್ತಾ ಇದೆ ಇದು. ಆಮೇಲೆ ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿ ಇದೆ, ಹಿರಿಯ ಸಹಾಯಕರು ಗ್ರೂಪ್ ಸಿ, ಆಮೇಲೆ ಕಿರಿಯ ಸಹಾಯಕರು ಗ್ರೂಪ್ ಸಿ ಬರ್ತಾ ಇದೆ. ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಅಂದ್ರೆ ಸಿವಿಲ್ ಗ್ರೂಪ್ ಎ ಬರ್ತಾ ಇದೆ. ಸಹಾಯಕ ಅಭಿಯಂತರರು ಅಂದ್ರೆ ಇಂಜಿನಿಯರ್ ಸಿವಿಲ್ ಗ್ರೂಪ್ ಬಿ ಬರ್ತಾ ಇದೆ. ಸಹಾಯಕ ಅಭಿಯಂತರರು ಆಮೇಲೆ ವಿದ್ಯುತ್ ದಲ್ಲಿ ಗ್ರೂಪ್ ಬಿ. ಸೊ ಎಷ್ಟು ಹುದ್ದೆಗಳು ನಿಮ್ಗೆ ಇದಾವು? ಇದರಲ್ಲಿ ಟೋಟಲ್ ಆಗಿ 33 ಹುದ್ದೆಗಳು ಇದಾವು. ಬಹಳಷ್ಟು ವಿದ್ಯಾರ್ಥಿಗಳು ಅಂತ ಇದ್ರು ವೇಕೆನ್ಸಿಗಳು ಬಹಳ ಕಡಿಮೆ ಇದಾವ್ ಸರ್, ಏನ್ ಮಾಡೋದು, ಹಾಕೋದು ಬೇಡ ಅಂತೇಳಿ. ಸೊ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತು, ನಾನು ಈ ಒಂದ ಹುದ್ದೆ ಇರ್ಲಿ ಬಟ್ ನಾನು ಅದರಲ್ಲಿ ಜಾಬ್ ತಗೋತೀನಿ, ಅಷ್ಟು ಆ ಲೆವೆಲ್ ವರೆಗೆ ನಾನು ಸ್ಟಡಿ ಮಾಡ್ತೀನಿ, ನಾನು ಜಾಬ್ ತಗೋತೀನಿ ಅನ್ನುವಂತ ಕಾನ್ಫಿಡೆನ್ಸ್ ಇದ್ರೆ ಹಾಕ್ರಿ. ಇಲ್ಲ ಅಂದ್ರೂ ಕೂಡ ನೀವು ಟ್ರೈ ಮಾಡಬಹುದು ಯಾವ ರೀತಿ ಎಕ್ಸಾಮ್ಸ್ ಗಳು ಇರ್ತಾವು ಅಂತೇಳಿ.
ಓಕೆ. ಬಟ್ ನೀವು ಗೌರ್ಮೆಂಟ್ ಜಾಬ್ ಬೇಕು ಅಂತಂದ್ರೆ ಆ ಒಂದು ಲೆವೆಲ್ ಒಳಗನ ಸ್ಟಡಿ ಮಾಡ್ಬೇಕು ನೀವು. ಏನು ಅಂತಂದ್ರೆ ನಾನು ಜಾಬ್ ತೆಗೆದುಕೊಂಡ ಬಿಡ್ತೇನೆ, ಆಮೇಲೆ ಒಂದ ಹುದ್ದೆ ಇರ್ಲಿ ಆ ಒಂದು ಹುದ್ದೆಗೆ ನಾನು ಫೈಟ್ ಮಾಡ್ತೀನಿ ಅನ್ನುವಂತಹ ನಂಬಿಕೆ, ಒಂದು ಭರವಸೆ, ಒಂದು ಧೈರ್ಯ ನಿಮ್ಮಲ್ಲಿ ಇರ್ಬೇಕಾಗತ್ತೆ. ಅವಾಗಲೇ ಮಾತ್ರ ನಿಮಗ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಈಗ ಇದರಲ್ಲಿ ವಿದ್ಯಾರ್ಥಿಗಳನ್ನ ಕೊಟ್ಟಾರ ನೋಡ್ರಿ, ಯಾವ್ಯಾವ ವಿದ್ಯಾರ್ಥಿಗಳಿಗೆ ನೀವು ಯಾವೆಲ್ಲ ಅಪ್ಲಿಕೇಶನ್ಸ್, 7 ತರಹದ ಹುದ್ದೆಗಳು ಇದಾವೆ. ಇದರಲ್ಲಿ ಒಂದನೇದು ವ್ಯವಸ್ಥಾಪಕರು ಗ್ರೂಪ್ ಎ ಅಂತ ಏನ್ ಹೇಳಿ, ಇದರಲ್ಲಿ ಮಸ್ಟ್ ಪೊಸೆಸ್ ಮಾಸ್ಟರ್ ಡಿಗ್ರಿ ಇನ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಫ್ರಮ್ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ. ಸೊ ಮಾಸ್ಟರ್ ಡಿಗ್ರಿ ನೀವು ಇದಕ್ಕೆ ಬೇಕಾಗತ್ತೆ. ಮಾಸ್ಟರ್ ಡಿಗ್ರಿ ಇರುವಂತಹ ಏನ್ ಮಾಡ್ಬೇಕು, MA ಆಗಿರುವಂತಹ ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕಾಮರ್ಸ್. ಸೊ ಅದರಲ್ಲಿ ನೀವು ಏನ್ ಮಾಡಬಹುದು, ಈ ವ್ಯವಸ್ಥಾಪಕರು ಹುದ್ದೆಗೆ ಅಪ್ಲಿಕೇಶನ್ ಹಾಕಬಹುದು. ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಯಾವುದೇ ಡಿಗ್ರಿ ನಡಿತೈತಿ, ಯಾವುದೇ ಡಿಗ್ರಿ ಇತ್ತಂತಂದ್ರ ನೀವು ಅಪ್ಲಿಕೇಶನ್ ಹಾಕಬಹುದು. ಸಹಾಯಕ ವ್ಯವಸ್ಥಾಪಕರು. ಹಿರಿಯ ಸಹಾಯಕ ಗ್ರೂಪ್ ಸಿ ಗೆ, ಸೊ ಇಲ್ಲಿಯೂ ಕೂಡ ನೀವು ಯಾವುದೇ ಒಂದು ಡಿಗ್ರಿ ಅವಶ್ಯಕತೆ ಇರ್ತಾ ಇದೆ ನಿಮಗೆ. ಹಿರಿಯ ಸಹಾಯಕ ಇದಕ್ಕೆ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಎಕ್ಸಾಮಿನೇಷನ್ ವಿತ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್, ಅಂದ್ರೆ PUC ಆಗಿರುವಂತಹ ಅಭ್ಯರ್ಥಿಗಳು ಕಿರಿಯ ಸಹಾಯಕ ಹುದ್ದೆಗೆ, ಗ್ರೂಪ್ ಸಿ ಹುದ್ದೆಗೆ ಅಪ್ಲಿಕೇಶನ್ ಹಾಕಬಹುದು. PUC ಆಗಿರುವಂತವ್ರು. ಸಹಾಯಕ ಕಾರ್ಯಪಾಲಕ, ಇದಕ್ಕೂ ಕೂಡ ನೀವು ಇಲ್ಲಿ ಬ್ಯಾಚುಲರ್ ಇಂಜಿನಿಯರಿಂಗ್ ಡಿಗ್ರಿ ಆಗಿರ್ಬೇಕಾಗಿರ್ತೈತಿ ಸಿವಿಲ್ ದಲ್ಲಿ. ಓಕೆ. ಅದ್ರ ಜೊತೆಗೆ ಈ ಒಂದು ಇಂಜಿನಿಯರಿಂಗ್ ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ ಬಿ ಗೆ, ಇದಕ್ಕೆ ನೀವು ಮಸ್ಟ್ ಬಿ ಎ ಹೋಲ್ಡರ್ ಆಫ್ BE, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆಗಿರ್ಬೇಕು, ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೇಕಾಗಿರ್ತೈತಿ. ಆಮೇಲೆ ಸಹಾಯಕ ಅಭಿಯಂತರು ವಿದ್ಯುತ್ ಗ್ರೂಪ್ ಬಿ ದಲ್ಲಿಯೂ ಕೂಡ ನೀವು BE ಆಗಿರ್ಬೇಕಾಗ್ತೈತಿ. ಈ ರೀತಿ ನಿಮ್ದು ವಿದ್ಯಾರ್ಥಿ ಕ್ವಾಲಿಫಿಕೇಶನ್ ಇತ್ತು ಅಂತಂದ್ರೆ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಓಕೆ. ಇದು ವಿದ್ಯಾರ್ಹತೆ ಬಗ್ಗೆ ಆಯ್ತು. ಈಗ ಇಲ್ಲಿ ಕೆಲವೊಂದಿಷ್ಟು ಪಿಂಚಣಿ ಸೌಲಭ್ಯ ವಯೋಮಿತಿ ಕೊಟ್ಟಾರ, 18 ವರ್ಷ ನಿಮ್ದು ಕಡ್ಡಾಯವಾಗಿ ಆಗಿರ್ಬೇಕು ಅಂತ ಹೇಳಿ. ಆಮೇಲೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ವಯಸ್ಸು 38 ಇದೆ. 38, 18ರಿಂದ 38 ಇರುವವರು ಎಲ್ಲರೂ ಕೂಡ ಹಾಕಬಹುದು. ಆಮೇಲೆ 2A 2B ಥರ್ಡ್ ಬಿ ಇರ್ತಕ್ಕಂಥವ್ರು 41 ವರ್ಷ ಕೊಟ್ಟಾರೆ. ಆಮೇಲೆ SC ST ಮತ್ತು ಪ್ರವರ್ಗ 1 ಇರುವಂತವ್ರು 43 ವರ್ಷವರೆಗೆ ಇರುವಂತವ್ರು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಗರಿಷ್ಠ ವಯೋಮಿತಿ 3 ವರ್ಷಗಳವರೆಗೆ ಈ ಒಂದು ಸಲ ನಿಮ್ಗೆ ಸಡಿಲಿಕೆಯನ್ನ ನೀಡಲಾಗಿದೆ. ಅಂದ್ರೆ ಇದರಲ್ಲಿ ಮತ್ತೆ 3 ವರ್ಷ ನೀವು ಆಡ್ ಮಾಡಿ ನಿಮ್ಮ ವಯಸ್ಸಿಗೆ ತಕ್ಕಂಗೆ ನೀವು ಅಪ್ಲಿಕೇಶನ್, ಆ ವಯಸ್ಸಿನೊಳಗೆ ನೀವು ಬಂದಿದ್ರೆ ಅಂತಂದ್ರೆ ಅಪ್ಲಿಕೇಶನ್ ಅನ್ನು ನೀವು ಸಲ್ಲಿಸಬಹುದು. ಅದ್ರ ಜೊತೆಗೆ ಮತ್ತೆ ಇದರಲ್ಲಿ ಏನಿದೆ ಅಂತಂದ್ರೆ ಅರ್ಜಿ ಸಲ್ಲಿಸುವ ವಿಧಾನ, ನೀವು ಈ ಒಂದು ವೆಬ್ಸೈಟ್ ಗೆ ಹೋಗ್ಬೇಕಾಗ್ತೈತಿ. CET online.karnataka.gov.in/KEA/ ಈ ಒಂದು ಅಡ್ರೆಸ್ ಅನ್ನ ನೀವು ಗೂಗಲ್ ದಲ್ಲಿ ಸರ್ಚ್ ಮಾಡಿರಿ ಅಂತಂದ್ರ ಅಲ್ಲಿ ಒಂದು ಪೇಜ್ ಓಪನ್ ಆಗ್ತೈತಿ. ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಡೇಟ್ ಕೊಡ್ತಾರೆ ಇಲ್ಲಿ 1 ನವೆಂಬರ್ 2025ರಿಂದ 14 ನವೆಂಬರ್ ವರೆಗೆ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ಆಮೇಲೆ ಫೀಸ್ ಅನ್ನ ಪಾವತಿ ಮಾಡ್ಲಿಕ್ಕೆ 15 ನವೆಂಬರ್ ಸಂಜೆ 4 ಗಂಟೆವರೆಗೂ ಕೂಡ ನೀವು ಫೀಸ್ ಅನ್ನ ಪಾವತಿ ಮಾಡಬಹುದು. ಎಲ್ಲವೂ ಕೂಡ ಆನ್ಲೈನ್ ಮುಖಾಂತರನ ಇಲ್ಲಿ ನಡೀತಾ ಇದೆ. ಇದಾದ್ಮೇಲೆ ಫೀಸ್ ಎಷ್ಟಿದೆ ಇಲ್ಲಿ, ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂತಾರೆ 2A 2B ಥರ್ಡ್ ಬಿ ಇವರಿಗೆ 750 ರೂಪಾಯಿ ಇದೆ. ಆಮೇಲೆ SC ST ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ಆಮೇಲೆ ವಿಶೇಷ ಚೇತನ ಅಭ್ಯರ್ಥಿಗಳು ನೀವು ಆಗಿದ್ರೆ ಅಂತಂದ್ರ 250 ರೂಪಾಯಿ ವರೆಗೆ ನಿಮ್ಗೆ ಫೀಸ್ ಇಲ್ಲಿ ತಗೋತಾರೆ ಅವರು. ಓಕೆ. ಒಂದ್ಸಲ ನೀವು ಫೀಸ್ ಅನ್ನ ಪಾವತಿ ಮಾಡಿದ್ರೆ ಅಂತಂದ್ರೆ ಅದನ್ನ ಹಿಂದಿರುಗಿಸಲಾಗುವುದಿಲ್ಲ ಅಂತ ಹೇಳಿ ಇಲ್ಲಿ ಅದನ್ನು ಕೂಡ ವಿಶೇಷವಾಗಿ ಸೂಚನೆ ನಿಮ್ಗ ನೀಡಲಾಗಿದೆ. ಆಮೇಲೆ ವಿಶೇಷ ಚೇತನ ಅಭ್ಯರ್ಥಿಗಳು 40%ಗಿಂತ ಅವ್ರದ್ದು ಹೆಚ್ಚಿನ ಅಂಗವಿಕಲತೆ ಇದ್ರೆ ಮಾತ್ರ ಇಲ್ಲಿ ವಿಶೇಷ ಚೇತನ ಅಭ್ಯರ್ಥಿಗಳು ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಇದು ನಿಮ್ಗ UDID ಕಾರ್ಡ್ ಒಳಗ ಇದು ಇರ್ತೈತಿ, ನಿಮ್ದು ಎಷ್ಟು ಪರ್ಸೆಂಟೇಜ್ ಅಂಗವಿಕಲತೆ ಇದೆ ಅಂತ ಹೇಳಿ. ಇದಾದ್ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನವನ್ನ ಇಲ್ಲಿ ನೋಡ್ಬಹುದು ನೀವು. ಆಫ್ಲೈನ್ ನಡಿತೈತಿ, OMR ದೊಳಗೆ ನೀವು ಹೋಗಿ ಅಲ್ಲಿ ಟಿಕ್ ಮಾರ್ಕ್ ಮಾಡ್ಬೇಕಾಗ್ತೈತಿ. ಆಫ್ಲೈನ್ OMR ಮೂಲಕ ಈ ಒಂದು ಎಕ್ಸಾಮ್ ಅನ್ನ ನಡೆಸ್ತಾರೆ. ಪರೀಕ್ಷೆಗಳು ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು ಮತ್ತು ಕಲಬುರಗಿ ಈ ಕೇಂದ್ರಗಳಲ್ಲಿ ನಿಮ್ಮ ಎಕ್ಸಾಮ್ ಅನ್ನ ನಡೆಸ್ತಾರೆ. ಆಮೇಲೆ ಎಕ್ಸಾಮ್ಗೆ ಹೋಗುವಾಗ ಅಡ್ಮಿಟ್ ಕಾರ್ಡ್ ಜೊತೆಗೆ ಈ ಒಂದು ಏನು ಅಂತಂದ್ರೆ ನಿಮ್ಮ ಗುರುತಿನ ಚೀಟಿಯನ್ನ ತೆಗೆದುಕೊಂಡು ಹೋಗ್ಬೇಕಾಗ್ತತಿ. ಪ್ಯಾನ್ ಕಾರ್ಡ್ ಆಗಿರ್ಬಹುದು, ಆಧಾರ್ ಕಾರ್ಡ್, ವಾಹನ ಚಾಲನಾ ಪರವಾನಗಿ, ಲೈಸೆನ್ಸ್, ಪಾಸ್ಪೋರ್ಟ್ ಆಗಿರ್ಬಹುದು, ವೋಟರ್ ID, ಸರ್ಕಾರಿ ನೌಕರರ ID ಯಾವುದೇ ಬೇಕಾಗಿರುವಂತದ್ದು ಒಂದು ತಗೊಂಡು ಹೋಗ್ಬೇಕಾಗುತ್ತೆ ಎಕ್ಸಾಮ್ ಟೈಮ್ ದಲ್ಲಿ.
ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರ್ತೈತಿ. ಈ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ 150 ಮಾರ್ಕ್ಸ್ ಗಳಿಗೆ ಇರ್ತಾ ಇದೆ. ಇದರಲ್ಲಿ 50 ಮಾರ್ಕ್ಸ್ ಗಳು ನೀವು ತಗೋಬೇಕಾಗ್ತತಿ. ಬಟ್ ಇಲ್ಲಿ ಏನ್ ಹೇಳ್ಯಾರು, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಜ್ಯೇಷ್ಠತೆಗೆ ಮಾತ್ರ ಇದನ್ನು ತಗೋತಾರೆ. ಅಂದ್ರೆ ಇದು ಓನ್ಲಿ ಕ್ವಾಲಿಫೈ ಇರ್ತೈತಿ. ಆಮೇಲೆ ಈ ಒಂದು ಎಕ್ಸಾಮ್ ಅನ್ನ ನೀವು 10th ದಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡ ಓದಿದ್ರ ಅಂತಂದ್ರ ನಿಮ್ಗೆ ಈ ಎಕ್ಸಾಮ್ ಬರೆಯುವಂತ ಅವಶ್ಯಕತೆ ಇರೋದಿಲ್ಲ. ಅಥವಾ KPSC ದಿಂದ ನಡೆಸಿರುವಂತಹ ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ರ ಅಂತಂದ್ರ ಈ ಪರೀಕ್ಷೆ ಬರೆಯುವಂತ ಅವಶ್ಯಕತೆ ನಿಮ್ಗ ಇರಂಗಿಲ್ಲ. ಓಕೆ, ಪ್ರಶ್ನೆ ಪತ್ರಿಕೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿ, ಸಹಾಯಕ ಅಭಿಯಂತರು ಸಿವಿಲ್ ಗ್ರೂಪ್ ಬಿ, ಸಹಾಯಕ ಅಭಿಯಂತರು ಗ್ರೂಪ್ ಬಿ. ಇವರಿಗೆ ಸಬ್ಜೆಕ್ಟ್ ಏನಿದೆ ನೋಡ್ರಿ. ಸಹಾಯಕ ಅಂದ್ರೆ ಗ್ರೂಪ್ ಎ ಗ್ರೂಪ್ ಬಿ ಏನಿದಾವಲ್ಲ ಅವರಿಗೆ ಏನೆಲ್ಲ ಸಿಲೆಬಸ್ ಇದೆ. ಇದರಲ್ಲಿ ಪತ್ರಿಕೆ 1 ಮತ್ತು 2 ಅಂತ ಹೇಳಿ ಇರ್ತಾ ಇದೆ. ಪತ್ರಿಕೆ 1ರಲ್ಲಿ ಸಾಮಾನ್ಯ ಪತ್ರಿಕೆ ನೋಡ್ರಿ, ಪ್ರಚಲಿತ ವಿದ್ಯಮಾನಗಳು ಇರ್ತಾ ಇದಾವು, ಕರೆಂಟ್ ಅಫೇರ್ಸ್, ಸಾಮಾನ್ಯ ವಿಜ್ಞಾನ, ಇತಿಹಾಸ ಇರ್ತೈತಿ, ಭೂಗೋಳ ಇರ್ತೈತಿ, ಜಿಯೋಗ್ರಫಿ, ಆಮೇಲೆ ಸಮಾಜ ವಿಜ್ಞಾನ, ಸಾಮಾನ್ಯ ಭೌತಿಕ ಸಾಮರ್ಥ್ಯ ಅಂತಂದ್ರೆ ಮೆಂಟಲ್ ಅಬಿಲಿಟಿ ಇರ್ತೈತಿ, ಭಾರತದ ಸಂವಿಧಾನ ಕಾನ್ಸ್ಟಿಟ್ಯೂಷನ್, ಆಮೇಲೆ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತದ ಅರ್ಥವ್ಯವಸ್ಥೆ ಅಂದ್ರೆ ಎಕನಾಮಿ ಇರ್ತೈತಿ, ಅಂತಾರಾಷ್ಟ್ರೀಯ ಸಂಬಂಧಗಳು, ಪರಿಸರ ವಿಜ್ಞಾನ, ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆಯ ವಿಷಯಗಳನ್ನು ಮತ್ತು ನಿಗದಿಪಡಿಸಲಾದ ಅರ್ಹತಾ ಪರೀಕ್ಷೆಗಳಲ್ಲಿನ ಪ್ರಾಯೋಗಿಕ ಜ್ಞಾನ ನಿಮಗೆ ಇದರಲ್ಲಿ ಇರಬೇಕಾಗ್ತೈತಿ. ಸೊ ಟೋಟಲ್ ಆಗಿ 300 ಮಾರ್ಕ್ಸ್ ಗಳಿಗೆ ಇಲ್ಲಿ ಒಂದು ಕ್ವಶನ್ಸ್ ಗಳು ಇರ್ತವೆ. ಬಟ್ ಇಲ್ಲಿ ಎಷ್ಟು ಕ್ವಶನ್ಸ್ ಗಳು ಇರ್ತಾವ ಅನ್ನೋದು ಇಲ್ಲಿ ಬಹುಶಃ ಒಟ್ಟಿಲ್ಲ. 2 ಗಂಟೆವರೆಗೆ ನಿಮ್ಗೆ ಈ ಎಕ್ಸಾಮ್ ಅನ್ನ ನಡೆಸ್ತಾರೆ. ಓಕೆ, ಎಷ್ಟು ಕ್ವಶನ್ಸ್ ಅಂಕಗಳು ಕೊಟ್ಟಾರೆ, ಎಷ್ಟು ಪ್ರಶ್ನೆ ಇರ್ತಾವ ಅನ್ನೋದನ್ನ ಇಲ್ಲಿ ಕೊಟ್ಟಿಲ್ಲ. ಆಮೇಲೆ ಹಿರಿಯ ಸಹಾಯಕ ಗ್ರೂಪ್ ಸಿ ಅಂತ ಏನಿದೆಯಲ್ಲ, ಸೊ ಇದಕ್ಕೂ ಕೂಡ ಸೇಮ್ ಅನ್ನ ಇದೆ ಸಿಲೆಬಸ್. ಪತ್ರಿಕೆ 2ರಲ್ಲಿ ಇಲ್ಲಿ ನಿರ್ದಿಷ್ಟ ಪತ್ರಿಕೆ ಇರ್ತೈತೆ. ಅಂದ್ರ ನೀವು ಸಿವಿಲ್ ಇಂಜಿನಿಯರಿಂಗ್ ಅದ್ರ ಮೇಲೆ ಹಾಕಿದ್ರ ಅಂದ್ರೆ ಅದಕ್ಕೆ ಬೇರೆ ಎಕ್ಸಾಮ್ ಇರ್ತೈತಿ. ಸೊ ಈ ರೀತಿ ಬೇರೆ ಬೇರೆ ಎಕ್ಸಾಮ್ಸ್ ಅದರಲ್ಲಿ ಕಂಡಕ್ಟ್ ಮಾಡ್ತಾರೆ. ಈಗ ಇಲ್ಲಿ ಹಿರಿಯ ಸಹಾಯಕ ಇದಕ್ಕೆ ಏನಿರ್ತೈತಿ, ಇದಕ್ಕೂ ಕೂಡ ಸೇಮ್ ಪೇಪರ್ 1 ಇರ್ತೈತಿ. ಒಂದ್ ಸ್ವಲ್ಪ ಸಿಲೆಬಸ್ ಬಹಳಷ್ಟು ಇಲ್ಲಿ ಕೊಟ್ಟಾರು. ಆಮೇಲೆ ಪತ್ರಿಕೆ 2 ಕೂಡ ಇದೆ ನೋಡ್ರಿ. ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಈಗಾಗಲೇ ನಿಮ್ಗೆ ಏನಿಲ್ಲ ನಾನು ಏನ್ ಹೇಳಿದ್ದೆ, ಏನು ಕೋರ್ಸ್ ಇದೆಯಲ್ಲ ನಮ್ದು, ಆ ಕೋರ್ಸ್ ದಲ್ಲಿ ಇಲ್ಲಿದೆ ನೋಡ್ರಿ. ಇಲ್ಲಿ ಈ ಕೋರ್ಸ್ ದಲ್ಲಿ ನಿಮ್ಗೆ ಕಂಪ್ಯೂಟರ್ ಕ್ಲಾಸಸ್, ಕನ್ನಡ ಗ್ರಾಮರ್, PDF ನೋಟ್ಸ್ ಅಂತ ಏನ್ ಹೇಳಿದ್ದೆಲ್ಲ, ಸೊ ಅದು ನಿಮ್ಗ ಇಲ್ಲಿ ಯೂಸ್ ಆಗುತ್ತೆ. ಸಾಮಾನ್ಯ ಕನ್ನಡ ಇರ್ತಾ ಇದೆ ಅಂದ್ರೆ ಕನ್ನಡ ಗ್ರಾಮರ್, ಸಾಮಾನ್ಯ ಇಂಗ್ಲಿಷ್ ಅಂತಂದ್ರೆ ಏನು ಗ್ರಾಮರ್ ಇರ್ತೈತಿ ಇಂಗ್ಲಿಷ್, ಆಮೇಲೆ ಕಂಪ್ಯೂಟರ್ ಜ್ಞಾನ ಅಂದ್ರೆ ಕಂಪ್ಯೂಟರ್ ಬಗ್ಗೆ ಕ್ವಶನ್ಸ್ ಇರ್ತಾವೆ. ಟೋಟಲ್ 3 ವಿಷಯಗಳ ಕೂಡಿ 100 ಕ್ವಶನ್ಸ್ 100 ಮಾರ್ಕ್ಸ್ ಗಳಿಗೆ 2 ಗಂಟೆವರೆಗೆ ಇಲ್ಲಿ ನಿಮ್ಗ ಎಕ್ಸಾಮ್ ಇದು ನಡಿತೈತಿ. ಅದೇ ರೀತಿ ಪೇಪರ್ 1 ಕೂಡ 100 ಮಾರ್ಕ್ಸ್ ಗಳಿರ್ತಾವು, 100 ಕ್ವಶನ್ಸ್ 2 ಗಂಟೆವರೆಗೆ ಇಲ್ಲಿ ನಿಮ್ಗ ಈ ಒಂದು ಹುದ್ದೆಗೆ ನೋಡ್ಲಿಕ್ಕೆ ಸಿಗ್ತಾವು. ಕಿರಿಯ ಸಹಾಯಕ ಗ್ರೂಪ್ ಸಿಗೂ ಕೂಡ ಸೇಮ್ ಇದೆ, ಹೌದಾ, ಸೇಮ್ ಪೇಪರು. ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರ ವೆಬ್ಸೈಟ್ ನಂತರ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತದೆ. ಅಂದ್ರೆ ನೀವು ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ 35% ಅಂತಂದ್ರೆ 35%ದಷ್ಟಾದ್ರೂ ಅಂದ್ರೆ 100ಕ್ಕೆ 35 ಮಾರ್ಕ್ಸ್ ತಗೊಳ್ಳೇಬೇಕು. ಅದಾದ್ಮೇಲೆ ಮೆರಿಟ್ ನಿಲ್ತೈತೆ. ಅದ ಋಣಾತ್ಮಕ ಮೌಲ್ಯಮಾಪನ ಕೂಡ ಇದೆ, ನೆಗೆಟಿವ್. ಸೊ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವ್ದಾದ್ರು ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡಬೇಕಾಗ್ತೈತಿ. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1/4 ಅಂದ್ರೆ 1/4 ಇಲ್ಲಿ ನೆಗೆಟಿವ್ ನಿಮ್ಗ ನೋಡ್ಲಿಕ್ಕೆ ಸಿಗ್ತೈತೆ. ಅಂದ್ರೆ 4 ಕ್ವಶನ್ಸ್ ನೀವು ರಾಂಗ್ ಮಾಡಿದ್ರ ಅಂತಂದ್ರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಒಂದು ವೇಳೆ ನೀವು OMR ಉತ್ತರ ಪತ್ರಿಕೆಯಲ್ಲಿ ನೋಡ್ರಿ, OMR ಉತ್ತರ ಪತ್ರಿಕೆಯಲ್ಲಿ 5 ಆಯ್ಕೆಗಳಿರ್ತಾವಲ್ಲಿ, 4 ಆಪ್ಷನ್ಸ್ ಇರ್ತಾವ, ಇನ್ನೊಂದು ಆಯ್ಕೆ ಇರ್ತೈತಿ 5ನೇದು. ಇದು ಯಾವಾಗ ಹಾಕ್ಬೇಕು ಅಂತಂದ್ರ ನಿಮಗ ಆ ಪ್ರಶ್ನೆಯ ಉತ್ತರ ಗೊತ್ತಿಲ್ಲ ಅಂತಂದ್ರ ನೀವು ಅದನ್ನ ಬಿಡಾವ್ರಿ ಇರ್ತಾರಲ್ಲ, ಅವಾಗ ನೀವು 5ನೇ ಆಪ್ಷನ್ ಹಾಕಲೇಬೇಕು. ಒಂದು ವೇಳೆ ನೀವು ಆ ಆಪ್ಷನ್ 5ನೇ ಆಪ್ಷನ್ ಹಾಕಲಿಲ್ಲ ಅಂತಂದ್ರ ಅದು ನೆಗೆಟಿವ್ ದಲ್ಲಿ ನಿಮಗ ಆ ರೀತಿ 4 ಕ್ವಶನ್ಸ್ ಗಳು ಹಂಗ ಖಾಲಿ ಬಿಟ್ರಿ ಅಂತಂದ್ರ ಮತ್ತೊಂದ್ ಮಾರ್ಕ್ಸ್ ಕಟ್ ಮಾಡ್ತಾರ ಅವ್ರು. ಸೊ ಹಾಗಾಗಿ ಇದನ್ನ 5ನೇ ಆಪ್ಷನ್ ನಿಮಗ್ ಗೊತ್ತಿಲ್ಲಲ್ಲ, ಸೊ ಅವಾಗ ನೀವು ಹಾಕ್ಲೇಬೇಕು ಅದನ್ನ. ಆಮೇಲೆ ಇದಕ್ಕಾಗಿ 5 ನಿಮಿಷ ಎಕ್ಸ್ಟ್ರಾ ನಿಮಗೆ ಇಲ್ಲಿ ಕೊಡಾಕತ್ತಾರ ಈ 5ನೇ ಆಪ್ಷನ್ ಹಾಕಾಕ.
ಓಕೆ, ಸೊ ಇದಿಷ್ಟು ಮಾಹಿತಿ ಈಗ ಕೆಇ ದಿಂದ ಆಗಿರುವಂತಹ ಒಂದು, ಆಮೇಲೆ ಮೀಸಲಾತಿ ಪ್ರಮಾಣ ಪತ್ರಗಳಾಗಿರಬಹುದು, ಕಾಸ್ಟ್ ಸರ್ಟಿಫಿಕೇಟ್, ಇವು ಎಲ್ಲವುಗಳನ್ನ ಏನ್ ಮಾಡ್ರಿ, ತೆಗಿಸಿ ಇಟ್ಕೊಳ್ರಿ. ಎಲ್ಲರನ್ನು ಕೂಡ ಗ್ರಾಮೀಣ ಅಭ್ಯರ್ಥಿ ಇದ್ರೆ ಗ್ರಾಮೀಣ ತೆಗೆಸ್ಕೊಳ್ರಿ, ಕನ್ನಡ ಮಾಧ್ಯಮ ಇದ್ರೆ ಕನ್ನಡ ತೆಗೆಸ್ಕೊಳ್ರಿ, ವಿಶೇಷ ಚೇತನ ಇದ್ರೆ ಅದನ್ನ, ತೃತೀಯ ಲಿಂಗಿ ಅಭ್ಯರ್ಥಿಗಳು, ಆಮೇಲೆ ಯೋಜನೆಗಳಿಂದ ನಿರಾಶ್ರಿತ ಅಭ್ಯರ್ಥಿಗಳು, ಇವೆಲ್ಲವುಗಳನ್ನ ನೀವು ಏನ್ ಮಾಡ್ಬೇಕು, ಪಡೆದಿಟ್ಟುಕೊಳ್ಳುವ ಪ್ರಮಾಣಗಳು. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನಿಮ್ಗೆ ಏನೇನ್ ಬೇಕಾಗ್ತೈತಿ, ಏನೇನ್ ಬೇಕು ಅರ್ಜಿ ಸಲ್ಲಿಸಬೇಕಾದ್ರೆ ಡಾಕ್ಯುಮೆಂಟ್ಸ್ ಗಳು, ಇದನ್ನೆಲ್ಲಾ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೋಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಏನಿದೆ, ಇದು ಆಯ್ತು. ಓಕೆ, ಸೊ ಆಲ್ಮೋಸ್ಟ್ ಇಲ್ಲಿಗೆ ಮುಗೀತು ಈ ಒಂದು PDF. ಸೊ ಟೋಟಲ್ ಆಗಿ ಇಲ್ಲಿ ನಾವು ನೋಡೋದಾದ್ರೆ ಹುದ್ದೆಗಳು 33 ಹುದ್ದೆಗಳಿಗೆ ಇದು ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಓಕೆ, ಆಮೇಲೆ ಕ್ಲಾಸಸ್ ಗಳು ಬೇಕು ಅಂತಂದ್ರೆ ಬೇಗನೆ ಕ್ಲಾಸಸ್ ಗಳನ್ನ ತಗೋರಿ. ಓನ್ಲಿ 999 ರುಪೀಸ್ ಅಲ್ಲಿ ಇಷ್ಟೆಲ್ಲ ನಿಮ್ಗೆ ಸಿಗಾಕತೈತಿ. ಬೇಗನೆ ಕಾಂಟ್ಯಾಕ್ಟ್ ಮಾಡಿ 8861927838 ನಂಬರ್ಗೆ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸ್ರಿ. ಆ ಒಂದನೇ ಅಧಿಸೂಚನೆ ಒಂದ್ಸಲ ಏನಾಗಿತ್ತು ಹಿಂದೆ ಕೆಇ ದಿಂದ, ಅದ್ರದ್ದು ವಿಡಿಯೋ ನೋಡಿಲ್ಲ ಅಂತಂದ್ರ ಇಲ್ಲಿ ಮೇಲೆ ಐ ಬಟನ್ ಇರ್ತೈತಿ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ರಿ, ಆ ವಿಡಿಯೋ ಕೂಡ ಸಿಗುತ್ತೆ ನಿಮ್ಗೆ, ಅದನ್ನು ಕೂಡ ನೋಡ್ರಿ. ಆಮೇಲೆ ಅದಕ್ಕೂ ಕೂಡ ಅಪ್ಲಿಕೇಶನ್ ಹಾಕ್ರಿ, ಇನ್ನೂ ಡೇಟ್ ಇದೆ, ಇದಕ್ಕೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ರಿ, ಸ್ಟಡಿ ಮಾಡ್ತಾ ಇರ್ರಿ, ಎಕ್ಸಾಮ್ ಬರೀರಿ. ಯಾವಾಗಿನವರೆಗೆ ಬಿಡಂಗಿಲ್ಲ, ಯಾವಾಗಿನವರೆಗೆ ನಿಮ್ಮ ಕೈಯಲ್ಲಿ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್, ಗೌರ್ಮೆಂಟ್ ಜಾಬ್ದು ಆರ್ಡರ್ ಕೈಯಾಗಿ ಬರಂಗಿಲ್ಲ, ಯಾವಾಗಿನವರೆಗೆ ಜಾಯಿನ್ ಆಗಂಗಿಲ್ಲ ಅವಾಗಿನವರೆಗೆ ನಿಮ್ಮ ಪ್ರಯತ್ನ ಬಿಡಾಕ್ ಹೋಗ್ಬೇಡ್ರಿ, ಅಲ್ಲಿವರೆಗೆ ಸ್ಟಡಿ ಮಾಡ್ತಾನೆ ಇರ್ರಿ ಅಂತ ಹೇಳ್ತಾ, ಮತ್ತೆ ಏನಾದ್ರು ವಿಶೇಷ ಸೂಚನೆಗಳು ಅಥವಾ ಅಧಿಸೂಚನೆಗಳು ಹೊಸದಾಗಿ ಬಂದು ಅಂತಂದ್ರೆ ನಮ್ಮ ಚಾನೆಲ್ ದಲ್ಲಿ ಅವೈಲೇಬಲ್ ಆಗ್ತಾವೋ, ಅದ್ರ ಸಲುವಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಈಗೆಲ್ಲ. ಆಮೇಲೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.